ನಮಸ್ಕಾರ. ಕಲಿಯೋಣಗೆ ಸ್ವಾಗತ. ಇವತ್ತು BTU ಸಿಲೆಬಸ್ ಅಲ್ಲಿರುವಂತಹ ಒಂದು ಪೈಥಾನ್ ಪ್ರಾಬ್ಲಮ್ ಸ್ಟೇಟ್ಮೆಂಟ್ ನ ಸಾಲ್ವ್ ಮಾಡೋಣ ಬನ್ನಿ. ರೀಡ್ ಎ ಮಲ್ಟಿ ಡಿಜಿಟ್ ನಂಬರ್ ಆಸ್ ಕ್ಯಾರೆಕ್ಟರ್ಸ್ ಫ್ರಮ್ ದ ಕನ್ಸೋಲ್. ಡೆವಲಪ್ ಎ ಪ್ರೋಗ್ರಾಮ್ ಟು ಪ್ರಿಂಟ್ ದ ಫ್ರೀಕ್ವೆನ್ಸಿ ಆಫ್ ಈಚ್ ಡಿಜಿಟ್ ವಿತ್ ಎ ಸೂಟಬಲ್ ಮೆಸೇಜ್. ಇಲ್ಲಿ ಏನ್ ಕೇಳ್ತಾ ಇದ್ದಾರೆ ಅಂದ್ರೆ, ಫಸ್ಟ್ ಒಂದು ಮಲ್ಟಿ ಡಿಜಿಟ್ ನಂಬರ್ನ ಯೂಸರ್ ಇಂದ ಅಕ್ಸೆಪ್ಟ್ ಮಾಡಿ ಅಂತ. ಇಂದ ನಂಬರ್ ಬಂದ್ಬಿಟ್ಟು ಈ ತರದ ಮಲ್ಟಿ ಡಿಜಿಟ್ ಅಂದ್ರೆ ಒಂದಕ್ಕಿಂತ ಹೆಚ್ಚು ನಂಬರ್ ಇರುತ್ತೆ. ಆಸ್ ಕ್ಯಾರೆಕ್ಟರ್ಸ್, ಇದು ಇಂಟೀಜರ್ ಆಯ್ತಲ್ವಾ, ಅದು ಬೇಡ ಅಂತ ಅವ್ರಿಗೆ ಸ್ಟ್ರಿಂಗ್ ಆಗಿ ಕನ್ವರ್ಟ್ ಮಾಡಿ ಅಂತ ಹೇಳ್ತಾರೆ. ಡೆವಲಪ್ ಎ ಪ್ರೋಗ್ರಾಮ್ ಟು ಪ್ರಿಂಟ್ ದ ಫ್ರೀಕ್ವೆನ್ಸಿ ಆಫ್ ಈಚ್ ಡಿಜಿಟ್. ಫ್ರೀಕ್ವೆನ್ಸಿ ಅಂದ್ರೆ ಯಾವ ನಂಬರು ಎಷ್ಟು ಸಲ ಬಂದಿದೆ ಅಂತ ನಾವು ಪ್ರಿಂಟ್ ಮಾಡಬೇಕು. ಕ್ಲಾಸಿಕ್ ಎಕ್ಸಾಂಪಲ್ ಅಂದ್ರೆ, ಇವಾಗ ಇದನ್ನ ನೀವು ಎಕ್ಸಾಂಪಲ್ ಹಾಕೊಂಡ್ರೆ, ಒನ್ ನಂಬರ್ಸ್ ಎಲ್ಲಿಂದ ತನಕ ಇರುತ್ತೆ, 0 to 9 ಇರುತ್ತೆ. ಸೊ 0 ಬಂದಿದೆ ಅಲ್ಲಿ ಇಲ್ಲ. 1 ಎಸ್ ಅಲ್ಲಿ ಬಂದಿದೆ, 1 2 3 4 ಟೈಮ್ಸ್ ಬಂದಿದೆ. 2 ಎಸ್ ಅಲ್ಲಿ ಬಂದಿದೆ, 1 ಟೈಮ್ ಮಾತ್ರ ಬಂದಿದೆ. ಈ ತರ ಎಲ್ಲ ಡಿಜಿಟ್ 0 to 9 ನಾವು ಪ್ರಿಂಟ್ ಮಾಡಿದ್ರೆ ಈ ಪ್ರೋಗ್ರಾಮ್ ಮುಗ್ದಂಗೆ. ಬಟ್ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ, ವಿತ್ ಸೂಟಬಲ್ ಮೆಸೇಜ್ ಅಂತ ಕೇಳಿದ್ದಾರೆ. ಬನ್ನಿ ಟ್ರೈ ಮಾಡೋಣ. ಸೊ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಆಗಿ ಅವ್ರು ಕೇಳ್ತಾ ಇರೋದು, ಒಂದು ನಂಬರ್ನ ಯೂಸರ್ ಇಂದ ತಗೊಳ್ಳಿ ಅಂತ. ನಂಬರ್ ಇಸ್ ಈಕ್ವಲ್ ಟು ಇನ್ಪುಟ್ ಮಾಡೋಣ, ಯೂಸರ್ ಇಂದ ತಗೊಳ್ಳೋಣ. ಪ್ಲೀಸ್ ಎಂಟರ್ ಮಲ್ಟಿ ಡಿಜಿಟ್ ನಂಬರ್ ಅಂತ ಹಿಂಗೆ ಮಾಡ್ತೀನಿ. ಬಟ್ ಇಲ್ಲಿ ಏನಂತ ಹೇಳಿದ್ದಾರೆ, ಆಸ್ ಕ್ಯಾರೆಕ್ಟರ್ಸ್. ಸೊ ಇದು ನಂಬರ್ ಇದ್ರೆ ನಾನು ಅದನ್ನ ಟೈಪ್ ಕ್ಯಾಸ್ಟ್ ಮಾಡ್ಬಿಟ್ಟಿರ್ತೀನಿ ಟು ಕ್ಯಾರೆಕ್ಟರ್. ದೆನ್ ಅವ್ರು ಹೇಳ್ತಾರೆ, ಡೆವಲಪ್ ಎ ಪ್ರೋಗ್ರಾಮ್ ಟು ಪ್ರಿಂಟ್ ದ ಫ್ರೀಕ್ವೆನ್ಸಿ ಆಫ್ ಈಚ್ ಡಿಜಿಟ್. ಸೊ ನಂಬರ್ ಏನೋ ಬಂತು, ಇದರಲ್ಲಿ ಒಂದೊಂದು ಕ್ಯಾರೆಕ್ಟರು ಎಲ್ಲಿ ಬಂದಿದೆ ಅನ್ನೋದನ್ನ ನಾವು ಪ್ರಿಂಟ್ ಮಾಡಬೇಕು. ಇದನ್ನ ಪ್ರಿಂಟ್ ಮಾಡೋದಕ್ಕೆ ಮುಂಚೆ ನಾವೊಂದು ಡಿಕ್ಷನರಿನ ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ. ಆ ಡಿಕ್ಷನರಿ ಕ್ರಿಯೇಟ್ ಮಾಡೋದು ನಾನು ಈ ತರ ಮಾಡ್ತೀನಿ. ಫ್ರೀಕ್ವೆನ್ಸಿ ಡಿಕ್ಟ್ ಇಸ್ ಈಕ್ವಲ್ ಟು, ನನಗೆ ಯಾವ ತರ ಡಿಕ್ಷನರಿ ಬೇಕು ಅಂದ್ರೆ, 0 ಎಸ್ ಅಲ್ಲಿ ಬಂದಿದೆ, ಅಲ್ಲ ನಾನು ಹಾಗೆ ತೋರಿಸೋಣ, 0 ಫ್ರೀಕ್ವೆನ್ಸಿ ಎಸ್ ಅಲ್ಲಿ ಬಂದಿದೆ, ಇದೇ ತರ 1 ಎಸ್ ಅಲ್ಲಿ ಪ್ರಿಂಟ್ ಆಗಿದೆ, ಈ ತರದೊಂದು ಡಿಕ್ಷನರಿ ಬೇಕಾಗಿದೆ. ಸೊ ನಾನೇನ್ ಮಾಡ್ತೀನಿ, ಅದನ್ನ ಇನಿಷಿಯಲೈಸ್ ಮಾಡ್ತೀನಿ. ಯಾವ ತರ, STR ಆಫ್ ಐ, ಇದು ಕಾಂಪ್ರಹೆನ್ಷನ್ ಮೆಥಡಾಲಜಿ. ಅಸೈನ್ ಮಾಡಿ 0ಗೆ ಇನಿಷಿಯಲೈಸ್ ಮಾಡ್ತೀನಿ. ಫಾರ್ ಐ ಇನ್ ದ ರೇಂಜ್ ಆಫ್ 10, ಯಾಕಂದ್ರೆ ನನಗೆ ಡಿಜಿಟ್ಸ್ ಇರುತ್ತೆ 0 to 9, ರೇಂಜ್ ಆಫ್ 10 ಅಂದ್ರೆ 0 to 9 ತನಕ ತಗೋ ಅನ್ನೋ ತರ ಬರುತ್ತೆ. ಸೊ ನಾನು ಇದನ್ನ ಇನಿಷಿಯಲೈಸ್ ಮಾಡಿದ್ರೆ ಏನಾಗುತ್ತೆ, ಇಲ್ಲಿ ಸ್ಪೇಸಸ್ ಕೊಟ್ಟಿರೋದ್ರಿಂದ ಹೊಡ್ಕೊಂಡಿದ್ದೆ ಅನ್ಸುತ್ತೆ. STR ಆಫ್ ಐ ಕೊಲನ್ 0, ಇದು ಡಿಕ್ಷನರಿ ಬೇಕಾಗಿರೋದ್ರಿಂದ ಈ ತರ ಇನಿಷಿಯಲೈಸ್ ಮಾಡ್ಕೋಬೇಕು. ಇದು ಕರೆಕ್ಟಾಗಿ ಆಗಿದೆಯಾ ಇಲ್ವಾ ಅಂತ ಇನ್ನೊಂದ್ಸಲಿ ಪ್ರಿಂಟ್ ಮಾಡಿ ನೋಡ್ಬೇಡ. ಫ್ರೀಕ್ವೆನ್ಸಿ ಡಿಕ್ಷನರಿ, ಓಕೆನಾ? ಇದನ್ನ ಪ್ರಿಂಟ್ ಮಾಡ್ತೀನಿ ನೋಡಿ. ಪ್ಲೀಸ್ ಎಂಟರ್ ಮಲ್ಟಿ ಡಿಜಿಟ್ ನಂಬರ್ 1 2 3 4 5 6 1 2 3 4 5 6 ಅಂತ ರಿಪೀಟ್ ಮಾಡಿದ್ದೀನಿ. ನನಗೆ ಇಲ್ಲಿ ಏನು ನಂಬರ್ ಕೊಡಿ ನಾನು ಇಂಪಾರ್ಟೆಂಟ್ ಅಲ್ಲ, ಇಲ್ಲಿ ಏನು ಬರ್ತಾ ಇದೆ ಇದು ಡಿಕ್ಷನರಿ ಇನಿಷಿಯಲೈಸ್ ಆಗಿದೆ. 0 ಎಸ್ ಅಲ್ಲಿ ಇದೆ, 1 ಎಸ್ ಅಲ್ಲಿ ಇದೆ, 0 to 9 ಎಲ್ಲ ಡಿಜಿಟ್ಸ್ ಇದೆ, ಎಲ್ಲಾನು 0ಗೆ ಇನಿಷಿಯಲೈಸ್ ಮಾಡಿದ್ದೀನಿ. ಇವಾಗ ನನಗೆ ಬೇಕಾಗಿರೋದು ಇದನ್ನ ಪಾಪ್ಯುಲೇಟ್ ಮಾಡ್ತಾ ಹೋಗಬೇಕು. ಯಾವ್ದ್ರ ಮೇಲೆ, ಈ ಇನ್ಪುಟ್ ಎಸ್ ಅಲ್ಲಿ ಬಂದಿದೆ ಅನ್ನೋದ್ರ ಮೇಲೆ. ಸೊ ಇಲ್ಲಿ ನೆಕ್ಸ್ಟ್ ನಾನು ಏನು ಮಾಡ್ತೀನಿ, ಫಾರ್ ಕ್ಯಾರೆಕ್ಟರ್ ಇನ್ ನಂಬರ್ ಅಂದ್ರೆ, ನಾನು ಇಲ್ಲಿ ಎಕ್ಸಾಂಪಲ್ ನೋಡಿ 1 2 3 4 5 6 ಅಂತ ಇಂಪ್ಲೀಟ್ ಸ್ಟ್ರಿಂಗ್ ಹಾಕೊಂಡಿದ್ದೀನಿ. ಒಂದೊಂದು ಒಳಗಡೆ ಐಟರೇಟ್ ಮಾಡ್ತಾ ಹೋಗ್ತೀನಿ. ನಂಬರ್ ಒಳಗೆ ತೊಗೊಂಡಿದ್ದೀನಿ, ಇದನ್ನ ಅಪ್ಡೇಟ್ ಮಾಡಬೇಕು ಅಥವಾ ಅಪೆಂಡ್ ಆ ಕೀ ವ್ಯಾಲ್ಯೂಗೆ ನಾನು ಅದನ್ನ ಹೇಳ್ತಾ ಹೋಗಬೇಕು. ಸೊ ಫ್ರೀಕ್ವೆನ್ಸಿ ಡಿಕ್ಷನರಿ ಆಫ್ ಕ್ಯಾರೆಕ್ಟರ್, ಯಾಕಂದ್ರೆ ಇದೆಲ್ಲ ಡಿಜಿಟ್ಸ್ ಆಗಿರೋದ್ರಿಂದ ಐ ಜಸ್ಟ್ ನೀಡ್ ಟು ಅಪೆಂಡ್, ಮೇಕ್ ಇಟ್ ಆಸ್ +1. ಫಸ್ಟ್ 0 ಇದ್ದಿದ್ದರಿಂದ ಐ ಜಸ್ಟ್ ನೀಡ್ ಟು ಕಾಲ್ ದಿಸ್ ಅಗೇನ್ ಅಂಡ್ ಮೇಕ್ ಇಟ್ +1 ಅಥವಾ ಈಕ್ವಲ್ ಟು 1. ಒಂದೊಂದ್ಸಲಿ ಫ್ರೀಕ್ವೆನ್ಸಿ ಬಂದಾಗ ಈ ಕ್ಯಾರೆಕ್ಟರ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಫೈನಲ್ ಫ್ರೀಕ್ವೆನ್ಸಿ ಡಿಕ್ಷನರಿ ನಾನು ಪ್ರಿಂಟ್ ಮಾಡಿದ್ರೆ ಸಾಕು. ಮತ್ತೆ ಇದೊಂದ್ಸಲಿ ಪ್ರಿಂಟ್ ಮಾಡಿ ಮತ್ತೆ ಇದನ್ನ ಎನ್ಹಾನ್ಸ್ ಮಾಡೋಣ. ಅಟ್ಲೀಸ್ಟ್ ನಾವು ಮಾತಾಡೋದು ಕರೆಕ್ಟೋ ಇಲ್ವೋ ಅಂತ ನೋಡೋದಕ್ಕೆ ಒಂದ್ಸಲಿ ನೋಡೋಣ. ಪ್ಲೀಸ್ ಎಂಟರ್ ದ ನಂಬರ್ ಅಂತ ಬಂತಲ್ವಾ, ಇಲ್ಲಿ 1 1 2 2 ಅಂತ ಕೊಡ್ತೀನಿ ನೋಡಿ. ಇಲ್ಲಿ ನಿಮಗೆ ಆನ್ಸರ್ ಆಲ್ರೆಡಿ ನಾವು ಮಾಡಿಬಿಡ್ತೀನಿ ನೋಡಿ. ಇನಿಷಿಯಲೈಸ್ ಮಾಡಿದಾಗ ಇದಿತ್ತು, ಯಾವ ಡಿಜಿಟ್ ಎಸ್ ಅಲ್ಲಿ ರಿಪೀಟ್ ಆಗಿದೆ ಅನ್ನೋದೆಲ್ಲ ಇನಿಷಿಯಲೈಸ್ ಆಯಿತು. ಇಲ್ಲಿ ನಾನು 1 1 2 2 ಕೊಟ್ಟಿದ್ದೀನಿ. 1 ಅನ್ನು ಕ್ಯಾರೆಕ್ಟರ್ 2 ಸಲ ಪ್ರಿಂಟ್ ಆಗಿದೆ, 2 ಅನ್ನೋ ಕ್ಯಾರೆಕ್ಟರ್ 2 ಸಲ ಪ್ರಿಂಟ್ ಆಗಿದೆ. ಬಟ್ ಕ್ವಶನ್ ನೀವು ನೋಡಿದ್ರೆ, ಡೆವಲಪ್ ಎ ಪ್ರೋಗ್ರಾಮ್ ಟು ಪ್ರಿಂಟ್ ದ ಫ್ರೀಕ್ವೆನ್ಸಿ ಆಫ್ ಈಚ್ ಡಿಜಿಟ್ ವಿತ್ ಸೂಟಬಲ್ ಮೆಸೇಜ್. ಸೂಟಬಲ್ ಮೆಸೇಜ್ ಅಂದ್ರೆ ಪ್ರಿಂಟ್ ಸ್ಟೇಟ್ಮೆಂಟ್ ಇನ್ನೂ ಸ್ವಲ್ಪ ಚೆನ್ನಾಗಿ ಬರೆಯಪ್ಪ ಅಂತ ಹೇಳ್ತಾರೆ. ಸೊ ಸೇಮ್ ಐಟರೇಷನ್ ಅಲ್ಲೇ ಮಾಡೋಣ. ಫಾರ್ ಕ್ಯಾರೆಕ್ಟರ್ ಕೌಂಟ್ ಇನ್, ಯಾವ್ದಲ್ಲಿ ಡಿಕ್ಷನರಿ, ಬರೀ ಡಿಕ್ಷನರಿ ತೊಗೊಂಡ್ರೆ ಆಗಲ್ಲ. ಸೊ ಇಲ್ಲಿ ಐಟಮ್ಸ್ ಅನ್ನೋ ಒಂದು ಮೆಥಡ್ ಇದೆ, ಇದು ಕರೆದ್ರೆ ಇದು ಟಪಲ್ ಆಗಿ ಕನ್ವರ್ಟ್ ಆಗುತ್ತೆ. ಅವಾಗ ನಾವು ಪ್ರಿಂಟ್ ಎಫ್ ಮೆಥಡ್ಸ್ ಬರೆದ್ಬಿಡ್ಬೋದು. ಎಫ್ ಇಲ್ಲಿ ಏನಂತ ಬರೀಬೋದು ನೀವು, ಡಿಜಿಟ್ ಯಾವುದು, ಡಿಜಿಟ್ ಕ್ಯಾರೆಕ್ಟರ್ ಇದ್ರೆ ಕೌಂಟ್ ಅಥವಾ ಫ್ರೀಕ್ವೆನ್ಸಿ ಅಂತ ಬೇಕಾದ್ರೆ ನೀವು ಕೊಡ್ಬೋದು. ಫ್ರೀಕ್ವೆನ್ಸಿ ಅನ್ನೋ ವರ್ಡ್ ಯೂಸ್ ಮಾಡಿದ್ರೆ ಫ್ರೀಕ್ವೆನ್ಸಿ ಅಂತಾನೆ ಕೊಟ್ಬಿಡಿ, ಓಕೆನಾ? ಫ್ರೀಕ್ವೆನ್ಸಿ ಇವಾಗ ಇದನ್ನ ಪ್ರಿಂಟ್ ಮಾಡಿ ನೋಡೋಣ, ಓಕೆನಾ? ಎಂಟರ್ ಮಲ್ಟಿ ಡಿಜಿಟ್ ನಂಬರ್ 1 1 2 2 3 3 4 5 6 7 7 8 8 9 9 0 0 4 5 6 ಬಿಟ್ಟು ಬೇರೆ ಎಲ್ಲ ಡಿಜಿಟ್ಸ್ನು 2 ಸಲ ಮಾಡಿದ್ದೀನಿ. ಏನಾಗುತ್ತೆ ನೋಡೋಣ ಬನ್ನಿ. ನೋಡಿ, ಇದು ಇನ್ಪುಟ್ ಬಂತು, ಡಿಜಿಟ್ 0 ಫ್ರೀಕ್ವೆನ್ಸಿ 2, ಡಿಜಿಟ್ 1 ಫ್ರೀಕ್ವೆನ್ಸಿ 2 ಎಲ್ಲ 2 ಬಂದಿದೆ. 4 5 6 ಮಾತ್ರ ಒಂದ್ಸಲಿ ಬಂದಿದೆ. ನಾವು ಮಾಡಿರೋದು ಪ್ರೋಗ್ರಾಮ್ ಕರೆಕ್ಟ್. ಬಟ್ ಇದನ್ನ ಮತ್ತೆ ನೀವು ಒಂದು ಸ್ವಲ್ಪ ಎನ್ಹಾನ್ಸ್ ಮಾಡಬೇಕು ಅಂದ್ರೆ, ಇಲ್ಲಿ ನೋಡಿ ನಾನು ಯಾವುದೋ ಒಂದು ಆಲ್ಫಾಬೆಟ್ ಕೊಟ್ಟೆ, ಇದು ಫೇಲ್ ಆಗ್ತಾ ಇದೆ. ನಾವು ಕ್ಲಿಯರ್ ಆಗಿ ಕೇಳಿದ್ವಿ ಯೂಸರ್ಗೆ ಮಲ್ಟಿ ಡಿಜಿಟ್ ನಂಬರ್ ಕೊಡು ಅಂತ, ಅದೊಂದು ಆಲ್ಫಾಬೆಟ್ಸ್ ಕೊಟ್ಟ ಅಂದ್ರೆ ಫೇಲ್ ಆಗ್ತದೆ. ಅಂತ ಟೈಮಲ್ಲಿ ನಾವು ಏನು ಮಾಡ್ಬೋದು ಅಂದ್ರೆ, ಇಲ್ಲೊಂದು ಇಫ್ ಕಂಡೀಷನ್ ಹಾಕೋಬಹುದು. ಕ್ಯಾಪ್ ಡಾಟ್ ಇಸ್ ಡಿಜಿಟ್ ಅಂತ ಒಂದು ಮೆಥಡ್ ಇದೆ. ಡಿಜಿಟ್ ಆದ್ರೆ ಮಾತ್ರನೇ ಯು ಎನ್ಹಾನ್ಸ್ ದ ಕ್ಯಾರೆಕ್ಟರ್, ಇಲ್ಲ ಅಂದ್ರೆ ನೀನು ಅದನ್ನ ಮಾಡಬೇಡ. ಈ ಲೂಪ್ ಹಾಕೊಂಡು ಮಾಡಿದ್ರೆ ಇದರ ಎಚ್ ಕೆ ಸಿನಾರಿಯೋಸ್ನು ಕೂಡ ನಾವು ಹ್ಯಾಂಡಲ್ ಮಾಡ್ತಾ ಆಗುತ್ತೆ. ನೋಡಿ 1 1 ಮಾತ್ರ ಕೊಡ್ತೀನಿ, ಹ್ಯಾಂಡಲ್ ಆಯ್ತು. ಡಿಜಿಟ್ 1 2 ಸಲ ಬಂದಿದೆ, ಎವ್ರಿಥಿಂಗ್ ಇಸ್ ಲುಕಿಂಗ್ ಗುಡ್. ಹೋಪ್ ಈ ಪ್ರೋಗ್ರಾಮ್ ನಿಮಗೆ ಅರ್ಥ ಆಯ್ತು ಅಂತ. ಈ ವಿಡಿಯೋ ಇಷ್ಟ ಆಗಿದೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡೋದನ್ನ ಮರಿಬೇಡಿ. ಹಾಗೆ ನಿಮ್ಮ ಎಕ್ಸಾಮ್ಸ್ಗೆ ಆಲ್ ದ ಬೆಸ್ಟ್. ಥ್ಯಾಂಕ್ ಯು.